ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಮ್ಮ ಒಂದು ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಹೇಗೆ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕು, ಕ್ರೋಮಿಂದ ಮಾಡಬೇಕಾ ಅಥವಾ ಯೂಟ್ಯೂಬಲ್ಲಿ ಮಾಡಬೇಕಾ, ಯಾವುದರಲ್ಲಿ ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ನ ಅಪ್ಲೋಡ್ ಮಾಡೋ ರೀತಿ ಹೇಗೆ, ಆ್ಯಂಡ್ ಇದರಿಂದ ನಮಗೆ ಏನೇನೆಲ್ಲ ಯೂಸಸ್ ಇರುತ್ತೆ, ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಕಂಪ್ಲೀಟಾಗಿ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ವಿಡಿಯೋನ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಇದರಿಂದ ಕೆಲವೊಂದು ಪಾಯಿಂಟ್ಸ್ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಪಾಯಿಂಟ್ ಕೂಡ ತುಂಬ 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 ಇಂಪಾರ್ಟೆಂಟ್. ಅದರಲ್ಲೂ ಹೊಸ ಕ್ರಿಯೇಟರ್ಸ್ ಇದ್ದೀರಾ ಅಂದರೆ ನನ್ನ ಒಂದು 3 ಇಯರ್ಸ್ 4 ಇಯರ್ಸ್ ನನ್ನ ಯೂಟ್ಯೂಬ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಷ್ಟೋ ಜನ ಹೇಳಿದ್ರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಸೊ ಅದನ್ನೆಲ್ಲ ನಾನು ಅನಲೈಸ್ ಮಾಡಿ ಅದರಲ್ಲಿ ನನಗೆ ಸಕ್ಸಸ್ ಏನೋ ಸಿಕ್ತೋ ಇಲ್ಲೋ ಅನ್ನೋದು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಹೇಗೆಲ್ಲ ನಾವು ಯೂಟ್ಯೂಬ್ನ ವೀಡಿಯೋನ ಅಪ್ಲೋಡ್ ಮಾಡಬೇಕು, ಹೇಗೆ ಮಾಡಿದ್ರೆ ಮಾತ್ರ ನಮಗೆ ಯೂಟ್ಯೂಬಲ್ಲಿ ವ್ಯೂಸ್ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರದ್ದೆಲ್ಲ ಇವತ್ತು ಎಲ್ಲ ವಿಷಯನೂ ನಾನು ಕವರ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬೇಗ ಬರುತ್ತೆ. ಅದರಲ್ಲೂ ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಂದರೆ ತುಂಬ ಥರದ್ದು ನಿಮಗೆ ವೀಡಿಯೋಸ್ ಇಲ್ಲಿ ಯೂಟ್ಯೂಬ್ ರಿಲೇಟೆಡ್ ಸಿಗುತ್ತೆ. ಆ್ಯಂಡ್ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆದಷ್ಟು ನಾನು ನಿಮ್ಮ ಕಮೆಂಟ್ಸಲ್ಲಿ ಉತ್ತರ ಕೊಡ್ತೀನಿ. ಆಗಿಲ್ಲ ಅಂತ ಅಂದರೆ ಕೆಲವೊಂದಕ್ಕೆ ನಾನು ವೀಡಿಯೋ ಮಾಡಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ಬೇಕಾಗುತ್ತೆ. ಆ್ಯಂಡ್ ಇವತ್ತಿನ ಒಂದು ವೀಡಿಯೋದಲ್ಲಿ ಬಂದುಬಿಟ್ಟು ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೆ, ಅಕಸ್ಮಾತ್ ನಿಮ್ಮ ಚಾನಲ್ ಮಾನಿಟೈಸ್ ಆಗಿಲ್ಲ ಅಂತ ಅಂದರೆ ಮಾನಿಟೈಸ್ ಆದಮೇಲೆ ಎಷ್ಟು ಒಂದು ವ್ಯೂಸ್ಗೆ ನಿಮಗೆ ಅಮೌಂಟ್ ಬರುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೂಡ ನನ್ನ ಚಾನಲ್ನ ನೋಡ್ತಾ ಇದ್ದರೆ 2024 ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಏನೇನೆಲ್ಲ ಸ್ಟ್ರಾಟಜಿಸ್ ಬೇಕಾಗುತ್ತೆ ಅದೆಲ್ಲದನ್ನು ಕೂಡ ಡೀಟೇಲಾಗಿ ಹೇಳಿದ್ದೀನಿ. ಇನ್ನೂ ಡೀಟೇಲಾಗಿ ಬೇಕಂದರೆ ನನಗೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಹೊಸದಾಗಿ ಏನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನೂ ಏನಾದ್ರು ನಿಮ್ಮ ಮನಸ್ಸಲ್ಲಿ ಡೌಟ್ಸ್ ಇದ್ದರೆ ಅದರ ಕಮೆಂಟ್ಸ್ ಮಾಡಿ, ಆದಷ್ಟು ವೀಡಿಯೋ ಮಾಡಿ ನಿಮಗೆ ಅದನ್ನೆಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಏನಂತ ಅಂದರೆ ಒಂದು ಡೌಟ್ ಇರುತ್ತೆ, ವೀಡಿಯೋ ಹೇಗೆ ನಾವು ಅಪ್ಲೋಡ್ ಮಾಡೋದು ಅನ್ನೋಕ್ಕಿಂತ ನಾನು ಹೇಳೋದೇನಂತಂದರೆ ಫಸ್ಟು ನಿಮ್ಮ ವೀಡಿಯೋ ಹೇಗಿದೆ ನೋಡ್ಕೋಬೇಕು. ಮೀನ್ಸ್ ನೀವೊಂದು ವೀಡಿಯೋ ಮಾಡ್ತಿದ್ದೀರಾ ಅಂದರೆ ನೀವು ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ತೋರಿಸಿರ್ತೀರಾ, ಅದು ಎಷ್ಟು ಟ್ರೆಂಡಿಂಗ್ ಟಾಪಿಕ್ ಆಗಿರುತ್ತೆ, ಜನ ಅದರಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ, ಪ್ರತಿಯೊಂದು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ನೀವೊಂದು ವ್ಲಾಗ್ ಚಾನಲ್ ಮಾಡ್ತಿದ್ದೀರಾ, ಈಗ ವ್ಲಾಗಲ್ಲಿ ಏನು ಓಡ್ತಾ ಇದೆ, ಬೇರೆ ವ್ಲಾಗರ್ಸ್ನ ನೋಡಿ ಏನು ಓಡ್ತಾ ಇದೆ, ಏನಕ್ಕೋಸ್ಕರ ವ್ಲಾಗ್ನ ಚೆನ್ನಾಗಿ ನಡೀತಾ ಇದೆ, ಏನೇನು ಇರ್ಬೋದು, ಅವ್ರು ಯಾವ ಥರ ವೀಡಿಯೋ ಮಾತಾಡ್ಬೋದು, ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡ್ಬೋದು. ಸೊ ಇದನ್ನೆಲ್ಲ ನೀವು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಕುಕಿಂಗ್ ಚಾನಲ್ ಮಾಡ್ತಿದ್ದೀರಾ, ಟ್ರೆಂಡಿಂಗಲ್ಲಿ ಏನು ಒಂದು ಕುಕಿಂಗ್ ಆಗಿ ತುಂಬ ಜನ ಸರ್ಚ್ ಮಾಡ್ತಾರೆ. ಅದರಲ್ಲೂ ಬ್ಯಾಚುಲರ್ಸ್ ಆಗಿರ್ಬೋದು, ಇವರೆಲ್ಲ ಹೊಸದಾಗಿ ಮದುವೆ ಆಗಿರೋರು, ತುಂಬ ಜನ ಗರ್ಲ್ಸ್ಗೆ ಕುಕಿಂಗ್ ಬರಲ್ಲ, ಸೊ ಅವರು ನೋಡ್ತಾರೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಅಡುಗೆದು ಮತ್ತು ಈಸಿ ಆಗಿರಬೇಕು, ಅವರಿಗೆ ತುಂಬ ಕ್ವಿಕ್ಕಾಗಿ ಕೂಡ ಆಗಬೇಕು, ಚೆನ್ನಾಗಿ ಕೂಡ ಅನಿಸ್ಬೇಕು, ತಿನ್ನೋಕ್ಕೆ ತುಂಬ ಟೇಸ್ಟಿ ಆಗಿರಬೇಕು. ಆ ಥರ ರೆಸಿಪೀಸ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಬೇರೆ ರೆಸಿಪಿ ಚಾನಲ್ಸ್ನ ನೀವು ಸರ್ಚ್ ಮಾಡಿ ನೋಡಿ ಏನು ಅದರಲ್ಲಿ ಟ್ರೆಂಡಿಂಗಲ್ಲಿದೆ ಅಂತ. ಆ್ಯಂಡ್ ಅದಾದಮೇಲೆ ನೀವು ಒಂದು ಟ್ರಾವೆಲ್ ವ್ಲಾಗ್ ಮಾಡ್ತೀರಿ, ಎಲ್ಲಿ ಟ್ರಾವೆಲಿಂಗ್ ಇನ್ನು ತುಂಬ ಚೆನ್ನಾಗಿ ಓಡ್ತಿದೆ, ಯಾವ ಟ್ರಾವೆಲ್ ಮಾಡಿದ್ರೆ ಎಲ್ಲಿ ಎಂಥ ಪ್ಲೇಸಲ್ಲಿ ಹೋದರೆ ತುಂಬ ಚೆನ್ನಾಗಿ ಜನ ಇಷ್ಟಪಟ್ಟು ನೋಡ್ತಾರೆ, ಸೊ ಅದ್ರ ಬಗ್ಗೆ ಮಾಡ್ಬೋದು. ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತೀರಾ, ಅದರಲ್ಲೂ ಅಷ್ಟೇ ನಾವು ಇರುವಂಥ ವೇಸ್ಟ್ ಐಟಮ್ಸಲ್ಲಿ ಹೇಗೆ ಬೆಸ್ಟ್ ಮಾಡೋದು ಅದನ್ನು ಮಾಡ್ಬೋದು. ರಂಗೋಲಿ ಡಿಸೈನ್ಸ್ ಆಗಿರ್ಬೋದು, ಏನೇ ಮಾಡಿದ್ರು ಕೂಡ ನಿಮ್ಮ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು, ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಕ್ವಾಂಟಿಟಿ ಕೂಡ ಅಷ್ಟೇ, ನಿಮ್ಮ ಎಷ್ಟು ಲೆಂತಲ್ಲಿ ನೀವು ವೀಡಿಯೋ ಮಾಡಿದ್ದೀರಾ ಆದಷ್ಟು ಲೆಂತ್ನ ಸ್ವಲ್ಪ ಕಡಿಮೆ ಇಟ್ಕೊಂಡು ಮಾಡಿ. ನಂದು ಇವಾಗ ಟೆಕ್ ಚಾನಲ್ ನಾನು ಕೆಲವೊಂದು ವೀಡಿಯೋನ ಜಾಸ್ತಿ ಮಾಡಲೇಬೇಕಾಗುತ್ತೆ, ಯಾಕಂದರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನನಗೆ ತುಂಬ ಜನ ಹೇಳ್ತಾರೆ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಅರ್ಥ ಆಗೋ ಥರ. ಇದನ್ನ ಅರ್ಥ ಮಾಡಿಸ್ಬೇಕಂದ್ರೆ ನಾನು ಸ್ವಲ್ಪ ಲಾಂಗ್ ಆಗೇ ಆಗುತ್ತೆ ವೀಡಿಯೋ. ಸೊ ಅದಕ್ಕೋಸ್ಕರ ಹೇಳ್ತಿರ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಅಂತ. ಯಾಕಂದರೆ ಮಧ್ಯೆ ಕೂಡ ನನಗೆ ಯಾವಾಗ ಏನು ಥಾಟ್ ಜಲ್ದಿ ಹೊಡೆಯುತ್ತೋ ನಾನು ಅದನ್ನು ಹೇಳ್ತೀನಿ ತಕ್ಷಣ. ಯಾಕಂದರೆ ನನಗೆ ಮೈಂಡಲ್ಲೇ ಇದೆ, ಯೂಟ್ಯೂಬಲ್ಲಿ ನಾನು ಹೇಗೆ ಸಫರ್ ಮಾಡಿದ್ದೀನಲ್ಲ ಅದು ನನ್ನ ಮೈಂಡಲ್ಲಿದೆ. ಅದಕ್ಕೋಸ್ಕರ ನಿಮಗೆ ನಾನು ಸ್ಕ್ರಿಪ್ಟ್ ಕೂಡ ನನಗೆ ಅವಶ್ಯಕತೆ ಇಲ್ದಾಗ ನಾನು ಹೇಳ್ಬಿಡ್ತೀನಿ. ಬಟ್ ನೀವು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಂದರೆ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವಂದರೆ ಕೂತ್ಕೊಂಡು ಇವಾಗ ಏನೋ ಒಂದು ಹೇಳ್ತಿದ್ದೀರಲ್ಲ, ಫೇಸ್ ತೋರಿಸ್ತಾ ಮಾಡ್ತಿದ್ದೀರಾ ಅಂದರೆ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಏನು ಹೇಳಬೇಕು ಸ್ಟೆಪ್ ಬೈ ಸ್ಟೆಪ್ 1 by 1 ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿ ಅಷ್ಟೇ. ಸೊ ಇದೆಲ್ಲದನ್ನು ಕೂಡ ಒಂದು ಯೂಟ್ಯೂಬಲ್ಲಿ ವೀಡಿಯೋಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಚೆನ್ನಾಗಿದ್ರೆ ಮಾತ್ರ ಜನ ನಿಮ್ಮ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಅವರಿಗೆ ನಿಮ್ಮ ಒಂದು ಟಾಪಿಕ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಆವಾಗ ಅವರು ನೋಡೋದಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಂತ ಅಂದರೆ, ನೀವು ಒಂದು ಥಂಬ್ನೇಲಲ್ಲಿ ಕೊಡುವಂಥ ಒಂದು ಟೈಟಲಲ್ಲಾಗಿರ್ಬೋದು, ಥಂಬ್ನೇಲಲ್ಲಿ ಕೊಡುವಂಥ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮ್ಮ ವೀಡಿಯೋದಲ್ಲಿ ಅದು ಇರಲೇಬೇಕು. ಅದಿದ್ರೆ ಮಾತ್ರ ಜನ ಒಂದ್ಸರಿ ತೆಗೆದು ನೋಡಿದಾಗ ಇವ್ರು ಚೆನ್ನಾಗಿ ಹೇಳಿದ್ದಾರೆ ಅಂತ ಅನ್ಸಿದ್ರೆ ಮಾತ್ರ ಅವ್ರು ಇನ್ನೊಂದ್ಸರಿ ನೋಡ್ತಾರೆ. ಇಲ್ಲ ಈ ಥಂಬ್ನೇಲಲ್ಲಿ ಏನೋ ಒಂದಿರುತ್ತೆ, ವೀಡಿಯೋ ಒಳಗಡೆ ಏನೋ ಒಂದಿರುತ್ತೆ ಅಂದರೆ ಜನಗಳು ನಿಜವಾಗ್ಲೂ ನೆಕ್ಸ್ಟ್ ಮತ್ತೆ ನಿಮ್ಮ ಚಾನಲ್ನ ನೋಡೋಕ್ಕೆ ಇಷ್ಟಪಡೋದಿಲ್ಲ, ಆ ಥರನೂ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಂತ ಅಂದರೆ ನೀವು ಥಂಬ್ನೇಲಲ್ಲಿ ಏನು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಟೈಟಲ್ ಏನು ಕೊಟ್ಟಿರ್ತೀರಾ ಅದೇ ಆದಷ್ಟು ವೀಡಿಯೋದಲ್ಲಿ ಕವರ್ ಮಾಡಿರಿ. ಆ್ಯಂಡ್ ಜನಗಳಿಗೆ ನೀವು ಹೇಳಿರುವಂಥ ಒಂದು ವಿಷಯ
ಕಂಪ್ಲೀಟಾಗಿ ರೀಚ್ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಓ ಪರವಾಗಿಲ್ಲ, ನಾವು ಈ ವಿಡಿಯೋ ನೋಡಿದ್ದಕ್ಕೂ ಏನೋ ಒಂದು ನಮಗೆ ಅದ್ರಲ್ಲಿ ಕಲಿಯೋಕ್ಕೆ ಸಿಕ್ತು, ಮೋಸ್ಟ್ಲಿ ಇದನ್ನು ಮಾಡಿದ್ಮೇಲೆ ಚೆನ್ನಾಗೂ ಆಯಿತು ಅಂತ ಕೂಡ ಹೇಳೋ ಥರ ಇದ್ದರೆ ನಿಮಗೆ ನೀವು ಮಾಡಿರೋಂಥ ಒಂದು ವಿಡಿಯೋ ನೆಕ್ಸ್ಟ್ ನಿಮ್ಮ ಚಾನಲ್ಗೆ ಅವ್ರು ರಿಟರ್ನ್ ಬರ್ತಾರೆ. ರಿಟರ್ನ್ ವ್ಯೂವರ್ಸ್ ನಿಮಗೊಂದು ಆಪ್ಷನ್ ಇರುತ್ತೆ ಇದರೊಳಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ರಿಟರ್ನಿಂಗ್ ವ್ಯೂವರ್ಸ್, ನ್ಯೂ ವ್ಯೂವರ್ಸ್ ಎಲ್ಲದೂ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಎಷ್ಟು ಜನ ರಿಟರ್ನ್ ಬಂದಿರುತ್ತೆ ಅಂತ ಬರ್ತಾರೆ ಅನ್ನೋದಕ್ಕೂ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆದಷ್ಟು ಒಂದು ಕಂಟೆಂಟ್ ಏನಿದೆ ನೀವು ಹೇಳಿದ್ದನ್ನೇ ಕಂಟೆಂಟ್ ಮಾಡಿ, ಹೇಳಿದ್ದು ಕಂಟೆಂಟ್ ಅವರಿಗೆ ಕರೆಕ್ಟಾಗಿ ಅದು ನಿಜ ಆಗೋ ಥರ ಮಾಡಿ ಅಷ್ಟೇ. ಸೊ ಇದು ಒಂದು ವಿಷಯ ಆಯಿತು. ಆ್ಯಂಡ್ ಇವಾಗ ಬಂದುಬಿಟ್ಟು ಹೇಗೆ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ ಸ್ಟುಡಿಯೋದ ಮೀನ್ಸ್ ಯೂಟ್ಯೂಬಲ್ಲೇ ಮಾಡಬೇಕಾ, ಯೂಟ್ಯೂಬ್ ಆ್ಯಪ್ನಲ್ಲಿ ಅಥವಾ ಕ್ರೋಮ್ನಲ್ಲಿ ಮಾಡಬೇಕಂತ. ನಾನು ಕ್ರೋಮ್ನಲ್ಲಿ ಇದುವರೆಗೂ ಮಾಡಿರೋದು ತುಂಬ ಕಮ್ಮಿ. ಹಾಗಂತ ನಾನು ಕ್ರೋಮಲ್ಲಿ ಮಾಡಿರೋದು ನನಗೆ ರೀಸೆಂಟಾಗಿ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಕ್ರೋಮಲ್ಲಿ ಮಾಡಿದ ತಕ್ಷಣ ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಅಂತ ಹೇಳಿ. ಮೇ ಬಿ ಟೆಕ್ ಚಾನಲ್ಗೆ ನಾನು ಅದನ್ನು ಟ್ರೈ ಮಾಡಿಲ್ಲ, ವ್ಲಾಗ್ ಚಾನಲ್ ಟ್ರೈ ಮಾಡಿದೆ. ಬಟ್ ವ್ಲಾಗ್ ಚಾನಲಲ್ಲಿ ವ್ಲಾಗ್ಗಳು ನನಗೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ವ್ಲಾಗ್ಗಿಂತ ಜಾಸ್ತಿ ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ತುಂಬ ಚೆನ್ನಾಗಿ ಓಡುತ್ತೆ ಅಂತ ಹೇಳಿ. ಸೊ ವ್ಲಾಗ್ ಈಗ ಕೂಡ ಓಡುತ್ತೆ, ಬಟ್ ಸ್ಲೋ ಮೋಷನಲ್ಲಿ ಓಡ್ತಾ ಇರುತ್ತೆ ಅಷ್ಟೇ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ, ಬಟ್ ವೀಡಿಯೋ ನನ್ನ ಎಫರ್ಟ್ ಏನಿದೆ ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ಯಾವತ್ತಾದ್ರೂ ಒಂದು ದಿವಸ ಕ್ಲಿಕ್ ಆಗುತ್ತೆ ಅನ್ನೋದೊಂದು ಹೋಪ್ ಕೂಡ ಯಾವಾಗಲೂ ಇಟ್ಕೊಂಡಿರ್ಬೇಕು ಅಷ್ಟೇ. ಹೊಸ ಯೂಟ್ಯೂಬರ್ಸಿಗೆ ನಾನು ಅದೇ ಹೇಳೋದು, ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಯಾವತ್ತೇ ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗೋದಿಲ್ಲ, ಅಥವಾ ಒಂದೇ ಸರಿ ವ್ಯೂವರ್ಸ್ ಬರಲ್ಲ, ಒಂದೇ ಸರಿ ಸಬ್ಸ್ಕ್ರೈಬರ್ಸ್ ಗ್ರೋ ಆಗಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಒಂದು ವೀಡಿಯೋಯಿಂದ ಜನ ನಿಮ್ಮನ್ನು ಇಷ್ಟಪಡ್ಬೋದು, ಒಂದು ವೀಡಿಯೋಯಿಂದ ನಿಮ್ಮ ಚಾನಲ್ ಒಂದು ಲಕ್ಕೆ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿರ್ತೀನಿ, 100% ಎಫರ್ಟ್ ಹಾಕಿ, 100% ನಿಮ್ಮ ವೀಡಿಯೋ ಕ್ವಾಲಿಟಿ ಮತ್ತು ಕ್ಲಾರಿಟಿ, ಕ್ವಾಂಟಿಟಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಚಾನಲ್ ಚೆನ್ನಾಗಿ ಓಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿಲ್ಲ ಎಕ್ಸ್ಟ್ರಾ ಲೈಟಿಂಗ್ ಸೆಟಪ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಮೈಕ್ ಆಗಿರ್ಬೋದು, ಹೊಸ ಫೋನು, ಇದು ಯಾವುದೋ ಅವಶ್ಯಕತೆ ಇಲ್ಲ. ಇರೋದ್ರಲ್ಲೇ ಮಾಡಿ ಚೆನ್ನಾಗಿ ರನ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಈವನ್ ರೆಡಿ ಕೂಡ ಆಗ್ತಿರಲಿಲ್ಲ. ನೈಟಿಯಲ್ಲೇ ಎಷ್ಟೊಂದು ನಾನು CC ಕ್ರೀಮ್, BB ಕ್ರೀಮ್ ವೀಡಿಯೋ ನನ್ನ ಒಂದು ವ್ಲಾಗ್ ಚಾನಲ್ ನಾನು ಮಾಡಿದ್ದೀನಿ, ನೈಟಿಯಲ್ಲೇ ಮಾಡಿದ್ದೀನಿ. 3 or 4 months ಬೇಬಿ ನನ್ನ ಸಣ್ಣವನು. ಸೊ ಆವಾಗ ಮಾಡಿದ್ದಿದ್ದು ವೀಡಿಯೋ ಅದು ಇವಾಗಲೇ 75K ಮೇಲೆ ಓಡಿದೆ. ಸೊ ನನ್ನ ಒಂದು ಟಾಪಿಕ್ ಮೇ ಬಿ ಜನಗಳಿಗೆ ಇಷ್ಟ ಆಗಿರ್ಬೋದು. ನನ್ನ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ, ಆವಾಗ ಹೇಳಿರೋ ರೀತಿ ಚೆನ್ನಾಗಿದೆ. ಮೀನ್ಸ್ ಡೆಮೋ, 2 ಕ್ರೀಮಿಂದು ಡೆಮೋ ಕೊಟ್ಟು ಹೇಳಿದ್ದೀನಿ. ಜನಗಳಿಗೆ ಅದನ್ನು ಮೋಸ್ಟ್ಲಿ ನೀಟಾಗಿ ಅರ್ಥ ಆಗಿರುತ್ತೆ, ಅದಕ್ಕೋಸ್ಕರ ಇಷ್ಟಪಡ್ತಿರ್ಬೋದು. ಈ ರೀತಿ ಎಲ್ಲ ಇರುತ್ತೆ. ಸೊ ನಿಮ್ಮ ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ ಅಲ್ಲಿ. ಹಾಗಾಗಿ ಆ್ಯಂಡ್ ಇವಾಗ ಬಂದುಬಿಟ್ಟು ಟಾಪಿಕ್ಗೆ ಬರ್ತೀನಿ. ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾ, ಕ್ರೋಮಲ್ಲಿ ಅಪ್ಲೋಡ್ ಮಾಡಬೇಕಾ ಅಂತಂದರೆ ನಿಮ್ಮ ಇಷ್ಟ, ಅದು ಯಾವುದ್ರಲ್ಲಾದ್ರೂ ಅಪ್ಲೋಡ್ ಮಾಡ್ಬೋದು. ನೀವು ಎರಡೂ ಟ್ರೈ ಮಾಡಿ ನೋಡಿ, ನಿಮಗೆ ಯಾವುದ್ರಲ್ಲಿ ವ್ಯೂಸ್ ಚೆನ್ನಾಗಿ ಸಿಗ್ತದೆ ಅನಿಸುತ್ತೋ ಆ ಒಂದು ಇದರಲ್ಲಿ ಅಪ್ಲೋಡ್ ಮಾಡಿ. ಬಟ್ ನಾನು ಹೇಳೋದೇನಂತಂದರೆ, ನಿಜವಾಗ್ಲೂ ವ್ಯೂಸ್ ಅನ್ನೋದು ಜನಗಳದ್ದು ಇಂಟ್ರೆಸ್ಟ್ ಮೇಲೆ ಇರುತ್ತೆ ಹೊರತು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರೋ ಅಥವಾ ಕ್ರೋಮಲ್ಲಿ ಅಪ್ಲೋಡ್ ಮಾಡ್ತೀರೋ ಅನ್ನೋದ್ರಲ್ಲಿ ಇರಲ್ಲ. ಎಷ್ಟೋ ಜನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ್ಯಂಡ್ ನಾನು ಹೇಳಿದಾಗೆ CC ಕ್ರೀಮ್, BB ಕ್ರೀಮ್ ವೀಡಿಯೋ ಅವೆಲ್ಲದನ್ನು ಕೂಡ ನಾನು ಅವಾಗೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಈಗ ಒಂದು 2ರಿಂದ 3 ವೀಡಿಯೋ ಅಷ್ಟು ನನ್ನ ಚಾನಲಲ್ಲಿ ನಾನು ಕ್ರೋಮಲ್ಲಿ ಅಪ್ಲೋಡ್ ಮಾಡಿರ್ಬೋದು. ಬಟ್ ಅದ್ರದ್ದು ಏನು ವ್ಯೂಸ್ ಡಿಫ್ರೆನ್ಸ್ ಆಗಿಲ್ಲ. ನಾನು ಇವಾಗಲೂ ಹೇಳ್ತೀನಿ, ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋ ನಾನು ಏನೇ ಹಾಕಿದ್ರು ಆ ವ್ಲಾಗ್ ಚಾನಲಲ್ಲಿ ಚೆನ್ನಾಗಿ ಓಡುತ್ತೆ. ಬಟ್ ನಾನು ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಿಲ್ಲ. ಹಾಗಾಗಿ ಅದು ನಿಲ್ಲಿಸಿದ್ದೀನಿ ಸ್ವಲ್ಪ ದಿವಸ. ಕೆಲವೊಂದು ನನಗೆ ಅದು ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ, ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಅದು ಕಂಟಿನ್ಯೂ ಮಾಡ್ತಾ ಇದ್ದರೆ ಅದರಲ್ಲೂ ಮತ್ತೆ ಚೆನ್ನಾಗಿ ನನಗೆ ವ್ಯೂಸ್ ಸಿಗುತ್ತೆ. ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು ಅಷ್ಟೇ, ಕ್ರೋಮಲ್ಲಿ ಅಪ್ಲೋಡ್ ಮಾಡಿದ್ರು ಅಷ್ಟೇ. ನಾನು ಇದನ್ನೇ ಹೇಳೋದು, ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕಾ, ಕ್ರೋಮಲ್ಲಿ ಅಪ್ಲೋಡ್ ಮಾಡಬೇಕಾ, ಯಾವುದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ನಮ್ಮ ಚೆನ್ನಾಗಿ ಚಾನಲ್ ವೈರಲ್ ಆಗುತ್ತೆ. ಸೊ ಇದು ಯಾವುದೂ ಮ್ಯಾಟರ್ ಆಗಲ್ಲ. ಫಸ್ಟ್ ಬಂದುಬಿಟ್ಟು ನೀವು ಯಾವುದ್ರಲ್ಲಾದ್ರೂ ಅಪ್ಲೋಡ್ ಮಾಡಿ, ನಿಮ್ಮ ಕಂಟೆಂಟ್ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೇಗೆ ಅಪ್ಲೋಡ್ ಮಾಡಬೇಕು ವೀಡಿಯೋನ ಅಂತ ಅಂದರೆ, ನಾನು ಇಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ತಾ ಹೋಗ್ತೀನಿ, ಅಥವಾ ಅದನ್ನು ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಆ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಪ್ರತಿಯೊಂದು ವಿಷಯ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದನ್ನು ಫಸ್ಟ್ ತೋರಿಸ್ಬಿಡ್ತೀನಿ. ಇಲ್ಲಾಂದರೆ ನಾನು ಹೇಳ್ತಾ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ. ಸೊ ಸ್ಕ್ರೀನ್ ರೆಕಾರ್ಡ್ನ ನೋಡ್ಕೊಂಡು ಬನ್ನಿ, ಅದಾದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಾನಿವತ್ತು ಫಸ್ಟು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದನ್ನು ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡೋದನ್ನು ಕೂಡ ತೋರಿಸ್ತೀನಿ. ಸೊ ಇನ್ನು ನಾವೀಗ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಕೆಳಗಡೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಎ ವಿಡಿಯೋ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಲಿರುವಂಥ ಪ್ರತಿಯೊಂದು ವಿಡಿಯೋ ಅದರಲ್ಲಿ ಶೋ ಆಗುತ್ತೆ. ಸೊ ನೀವು ಅದರಲ್ಲಿ ನಿಮಗೆ ಬೇಕಾಗಿರುವಂಥ ಯಾವುದು ನೀವು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ವಿಡಿಯೋಗೆ ಇವಾಗ ಟೈಟಲ್, ಡಿಸ್ಕ್ರಿಪ್ಷನ್ ಪ್ರತಿಯೊಂದು ಕೊಡೋದನ್ನು ತೋರಿಸ್ತೀನಿ. ಸೊ ಫಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟಿಗೆ ಹೋಗುತ್ತೆ. ಟೈಟಲ್ ಕೊಡಬೇಕು. ಟೈಟಲ್ ನೀವು ಕೊಡಲೇಬೇಕು, ಇಂಪಾರ್ಟೆಂಟ್. ಯಾಕಂತ ಅಂದರೆ ಟೈಟಲ್ ಕೊಟ್ಟರೆ ನೀಟಾಗಿ ಯೂಟ್ಯೂಬ್ಗೆ ನೆಕ್ಸ್ಟ್ ಯಾರಿಗೆ ಸಜೆಸ್ಟ್ ಮಾಡಬೇಕು ಅನ್ನೋದು ಮುಂಚೆನೇ ಗೊತ್ತಾಗುತ್ತೆ. ಪ್ರೊಸೆಸಿಂಗ್ನಲ್ಲಿ ಅದು ಯಾವ ಕ್ಯಾಟಗರಿಗೆ ಸೇರುತ್ತೆ, ಏನು ಪ್ರತಿಯೊಂದು ಅದು ಅನಲೈಸ್ ಮಾಡುತ್ತೆ ಯೂಟ್ಯೂಬ್. ಸೊ ನೀವು ಟೈಟಲ್ ಕೊಡೋದು ತುಂಬ ಇಂಪಾರ್ಟೆಂಟ್. ನೀವೇನು ಕೊಡ್ತಿರೋ ಟೈಟಲ್ ಒಂದು ಕೊಡಲೇಬೇಕು. ಟೈಟಲ್ ಕೊಟ್ಟಾದ್ಮೇಲೆ ಡಿಸ್ಕ್ರಿಪ್ಷನ್ ಎಲ್ಲ ಆಮೇಲೆ ಫಿಲಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಅನ್ಲಿಸ್ಟೆಡಲ್ಲಿ ಇಡಬೇಕು. ಪ್ರೈವೇಟ್ ಅಥವಾ ಅನ್ಲಿಸ್ಟೆಡಲ್ಲಿ ಇಟ್ಟರೆ ಒಳ್ಳೆಯದು. ಯಾವಾಗಲೂ ಯೂಟ್ಯೂಬಿಂದ ಒಂದು ವೀಡಿಯೋನ ಡೈರೆಕ್ಟ್ ನಾವು ಅಪ್ಲೋಡ್ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಎ ವಿಡಿಯೋ ಅಂತ ಕೊಟ್ಟರೆ
ವಿಡಿಯೋ ಅಪ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಆದರೆ ನಿಮಗೆ ಕಮೆಂಟ್ಸ್ ಆಫ್ ಆಗುತ್ತೆ ಮತ್ತು ಕೆಲವೊಂದೆಲ್ಲ ಆಪ್ಷನ್ಸ್ ಕೂಡ ಹೋಗುತ್ತೆ. ಹಾಗಾಗಿ ಫಸ್ಟು ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ, ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ಅದಾದಮೇಲೆ ನೀವು ಸ್ಟುಡಿಯೋಗೆ ಹೋಗಬೇಕು. ಸ್ಟುಡಿಯೋದಲ್ಲಿ ನಾನೀಗ ರಿಫ್ರೆಶ್ ಕೊಟ್ಕೊಳ್ತಾ ಇದ್ದೀನಿ. ಸೊ ಅದು ವಿಡಿಯೋ ಒಂದೊಂದ್ಸರಿ ಇನ್ನೂ ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ ನಾವು ಕೊಡೋಕೆ ಹೋದಾಗ ಬರಲ್ಲ, ಒಂದೊಂದ್ಸರಿ ತೋರಿಸಲ್ಲ. ಸೊ ರಿಫ್ರೆಶ್ ಕೊಟ್ಕೊಂಡಿದ ತಕ್ಷಣ ಮತ್ತೆ ಆ ವಿಡಿಯೋ ಬರುತ್ತೆ. ಅದಾದಮೇಲೆ ನೀವು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಎಡಿಟ್ ಮಾಡೋ ಆಪ್ಷನ್ ಸಿಗುತ್ತೆ. ಅದಾದಮೇಲೆ ನಿಮ್ಮ ಥಂಬ್ನೇಲ್ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಿ, ಅಥವಾ ವಿಡಿಯೋ ಅಪ್ಲೋಡ್ ಆಗೋತ್ತಿಗೆ ಒಂದು ರೆಡಿ ಮಾಡಿಬಿಟ್ಟು ಹೊಂದ್ಕೊಂಡು ಇಟ್ಕೊಳ್ಳಿ. ನಾನು ಪಿಕ್ಸೆಲ್ ಲ್ಯಾಬಲ್ಲಿ ಮಾಡಿರ್ತೀನಿ, ಸೊ ಅದು ಯಾವಾಗಲೂ ರೆಡಿ ಇರುತ್ತೆ. ಸೊ ಅದರಲ್ಲಿ ನಾನು ಒಂದು ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಅಂತ ಕೊಟ್ಟಾಯಿತು. ಆ್ಯಂಡ್ ಟೈಟಲ್ನಲ್ಲಿ ನೀವು ಕನ್ನಡ ಅಥವಾ ನಿಮ್ಮ ಲ್ಯಾಂಗ್ವೇಜ್ ಯಾವುದಿದೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀರಾ ಆ ಲ್ಯಾಂಗ್ವೇಜಲ್ಲಿ ಕೊಡ್ಬೋದು, ಇಂಗ್ಲೀಷ್ನಲ್ಲಿ ಕೊಡ್ಬೋದು, ಕನ್ನಡದಲ್ಲೂ ಕೊಡ್ಬೋದು. ಸೊ ನೀವು ಅದನ್ನು ಸೇಮ್ ಏನು ಟೈಟಲ್ನ ಮಾಡ್ತೀರಾ ಅದಷ್ಟನ್ನು ಒಂದೇ ಸರಿಗೆ ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಒಂದೊಂದ್ಸರಿ ಅದನ್ನು ಪೇಸ್ಟ್ ಮಾಡಬೇಕು. ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ನೀವು ವಿಡಿಯೋ ಬಗ್ಗೆ ಮೆನ್ಷನ್ ಮಾಡಬೇಕು, ಬಟ್ ನಾಟ್ ಕಂಪ್ಲೀಟಾಗಿ ನೀವು ವಿಡಿಯೋದಲ್ಲಿ ಹೇಳಿರೋದನ್ನೆಲ್ಲ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಈ ವಿಡಿಯೋದಲ್ಲಿ ಏನು ಹೇಳೋಕೆ ಹೊರಟಿದ್ದೀರಾ ಅನ್ನೋದನ್ನು ಸಿಂಪಲ್ಲಾಗಿ ಹೇಳಿದ್ರೆ ಸಾಕು. ಆ್ಯಂಡ್ ಅದ್ರ ಕೆಳಗಡೆ ನಿಮ್ಮದಿಂದ ಇನ್ನೊಂದು ಚಾನಲ್ ಇದೆ ಅಂತಂದರೆ ಅದರದ್ದು ಲಿಂಕ್ ಕೊಡ್ಬೋದು, ನಿಮ್ಮ ಇಮೇಲ್ ಐ ಡಿನ ಕೊಡ್ಬೋದು. ಇದಾದಮೇಲೆ ಕೆಳಗಡೆ ನೀವು ಯೂಟ್ಯೂಬ್ ನಿಮ್ಮ ಹಳೆ ವಿಡಿಯೋ ಏನಿದೆ ಅದರದ್ದೆಲ್ಲ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಬೇರೆ ಬೇರೆ ವಿಡಿಯೋಗಳದ್ದು ಒಂದು ಲಿಂಕ್ನ ತೊಗೊಳ್ಬೇಕು, ಅದನ್ನು ಇಲ್ಲಿ ಬಂದು ಕಾಪಿ ಮಾಡಬೇಕು. ಅಥವಾ ನೀವು ಹಳೆ ವಿಡಿಯೋಗಳಿಗೆಲ್ಲ ಮುಂಚೆನೇ ಯಾವುದಾದ್ರೂ ಕೊಟ್ಟು ಬಿಟ್ಟಿದ್ರೆ ಅದನ್ನು ಅಲ್ಲಿ ಒಂದೇ ಸರಿ ಬಂದು ಪೇಸ್ಟ್ ಮಾಡಬೇಕು. ಅದಾದಮೇಲೆ ಕೆಳಗಡೆಗೆ ಯೂಟ್ಯೂಬ್ ಸರ್ಚ್ ಅಥವಾ ಯುವರ್ ಕ್ವೆರೀಸ್ ಮೀನ್ಸ್ ಅವ್ರು ಏನು ಹುಡುಕ್ತಾರೆ ಅದನ್ನು ಅಂತ ಕೊಟ್ಬಿಟ್ಟು ಹೌ ಟು ಅರ್ನ್ ಮನಿ ಆನ್ ಯೂಟ್ಯೂಬ್, ಹೌ ಟು ಅರ್ನ್ ಮನಿ ಫ್ರಮ್ ಯೂಟ್ಯೂಬ್, ಅಥವಾ ಹೌ ಟು ಅರ್ನ್ ಇಷ್ಟೇ ಕೊಡ್ಬೋದು. ಆ್ಯಂಡ್ ಹೌ ಟು ಅಂತಲೂ ಜಸ್ಟ್ ಕೊಡ್ಬೋದು. ಆಮೇಲೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ 2023, ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ 2024 ಎಲ್ಲ ಥರದ್ದು ಸರ್ಚ್ ಕೊಡಬೇಕು. ಯಾಕಂದರೆ ನೀವು ಏನೇನೆಲ್ಲ ಸರ್ಚ್ ಮಾಡ್ತಾರಂತೆ ಜನ ನಿಮಗೆ ಐಡಿಯಾ ಇರಲ್ಲ. ಸೊ ಅಲ್ಲಿ ನೀವು ಎಲ್ಲ ಥರದ ಕ್ವೆಶನ್ ನಿಮಗೆ ಏನೇನು ಅನ್ನಿಸ್ಬೋದು, ಈ ಥರ ಒಂದು ಹುಡುಕ್ತಾರೆ ಜನ ಅಂದರೆ ನೀವು ಏನೇನು ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿ ಬರುತ್ತೆ ಅದನ್ನೆಲ್ಲ ಅಲ್ಲಿ ನೀವು ಮಾಡ್ಬೋದು. ಈವನ್ ಕನ್ನಡದಲ್ಲೂ ಕೂಡ ಕೊಡ್ಬೋದು. ಯೂಟ್ಯೂಬ್ ಅರ್ನಿಂಗ್ಸ್, ಯೂಟ್ಯೂಬ್ ಇನ್ಕಮ್ ಇದನ್ನೆಲ್ಲ ಕೊಡ್ಬೋದು. ಅದಾದಮೇಲೆ ಹ್ಯಾಶ್ಟ್ಯಾಗ್ಸ್ನ ಕೊಡಿ. ಹ್ಯಾಶ್ಟ್ಯಾಗಲ್ಲಿ ಫಸ್ಟು ನಿಮ್ಮ ಒಂದು ಚಾನಲ್ ನೇಮ್ ಹಾಕಿ. ನನ್ನ ಚಾನಲ್ ನೇಮ್ ಟೆಕ್ನೋಪು ಕೊಟ್ಟಿದ್ದೀನಿ. ಅದಾದಮೇಲೆ ಯೂಟ್ಯೂಬ್ ಅರ್ನಿಂಗ್ಸ್, ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ, ಯೂಟ್ಯೂಬ್ ಇನ್ಕಮ್, ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ 2023 ಅಂತ ಇದೆ. ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ 2024ನ ನೀವು ಕೂಡ ಕೊಟ್ಕೊಳ್ಳಿ. ನೆಕ್ಸ್ಟ್ 2024ದೆಲ್ಲ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಿಮ್ಮ ವಿಡಿಯೋ ಕೂಡ ಸಜೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದಿಷ್ಟು ಆದಮೇಲೆ ಕೆಳಗಡೆ ಟ್ಯಾಗ್ಸ್ ಇರುತ್ತೆ, ಅಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿದ್ರೆ ಟ್ಯಾಗ್ನಲ್ಲಿ ಕೂಡ ನೀವು ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ, ಯೂಟ್ಯೂಬ್ ಮಾನಿಟೈಸೇಷನ್, ಯೂಟ್ಯೂಬ್ ಇನ್ಕಮ್ ಪ್ರತಿಯೊಂದು ಕೂಡ ನೀವು ಕೊಡ್ತಾ ಹೋಗಬೇಕು. ನಿಮಗೆ ಏನೇನೆಲ್ಲ ಜನ ಸರ್ಚ್ ಮಾಡ್ತಾರೆ ಅನಿಸುತ್ತೋ ಅದನ್ನೆಲ್ಲ ನೀವು ಆರಾಮಾಗಿ ಕೊಡ್ತಾ ಹೋಗ್ಬೋದು. ಅದಾದಮೇಲೆ ನಿಮ್ಮ ಕ್ಯಾಟಗರಿ ಏನಿದೆ ಇದನ್ನು ಕೊಟ್ಕೊಳ್ಳಿ. ಆಮೇಲೆ ಇದನ್ನು ಅನ್ಲಿಸ್ಟೆಡಲ್ಲೇ ಇಟ್ಟಿರಿ ಅಥವಾ ಶೆಡ್ಯೂಲ್ ಮಾಡ್ಬೋದು. ಶೆಡ್ಯೂಲ್ ಮೀನ್ಸ್ ಅದನ್ನು ನೀವು ಯಾವ ದಿವಸ ಯಾವ ಟೈಮಿಗೆ ಅದು ನಿಮ್ಮ ವಿಡಿಯೋ ಬರಬೇಕು ಅನ್ನೋದನ್ನು ಕೊಡ್ಬೋದು. ಸೊ ಸೇವ್ ಅಂತ ಕೊಟ್ಟರೆ ನಿಮ್ಮ ಒಂದು ವಿಡಿಯೋ ಸೇವ್ ಆಗುತ್ತೆ. ಸೊ ನೋಡಿದ್ರಲ್ಲ, ಪ್ರತಿ ಒಂದು ವಿಷಯ ಕೂಡ ಮ್ಯಾಟರ್ ಆಗುತ್ತೆ. ಹೇಗೆ ಅಂತ ಅಂದರೆ ಫಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಅದನ್ನು ಬೇಕಾದ್ರೆ ಅದನ್ನು ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ ಅನ್ಲಿಸ್ಟೆಡಲ್ಲಿ ಇಡಿ. ಯಾಕಂದರೆ ಅದು ತಕ್ಷಣ ನಿಮಗೆ ಪಬ್ಲಿಕ್ ಆಗಬಾರ್ದು. ಫಸ್ಟು ನಿಮಗೆ ಏನಾಗಬೇಕಂತಂದರೆ ನೀವು ಸ್ಟುಡಿಯೋಗೆ ಹೋಗಬೇಕು. ಸ್ಟುಡಿಯೋದಲ್ಲಿ ನೀವು ಅದ್ರ ಪಡೆಗೆ ಅದು ರನ್ ಆಗ್ತಾ ಇರುತ್ತೆ. ಆವಾಗ ನೀವು ನಿಮ್ಮ ಟೈಟಲ್ ಆಗಿರ್ಬೋದು, ಥಂಬ್ನೇಲ್ ಚೇಂಜ್ ಮಾಡೋದಾಗಿರ್ಬೋದು, ಥಂಬ್ನೇಲ್ ಮುಂಚೆನೇ ಆದಷ್ಟು ಅದನ್ನು ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಯಾವ ಥರ ಥಂಬ್ನೇಲ್ ಕೊಡಬೇಕು, ನೀವು ಯಾವ ವಿಷಯದ ಬಗ್ಗೆ ಮಾಡ್ತಿದ್ದೀರಾ ಅದು ಥಂಬ್ನೇಲ್ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ಥಂಬ್ನೇಲ್ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ. ಇದು ಅಪ್ಲೋಡ್ ಆಗುವಾಗ ನೀವು ಥಂಬ್ನೇಲ್ನ ಅಪ್ಲೋಡ್ ಮಾಡಿಬಿಡ್ಬೋದು. ಥಂಬ್ನೇಲ್ನ ಅಪ್ಲೋಡ್ ಮಾಡಿ ಟೈಟಲ್ ತುಂಬ ಚೆನ್ನಾಗಿ ಕೊಡಿ. ಟೈಟಲ್ನ ಒಂದ್ಸರಿ ಕಾಪಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಟ್ಯಾಗ್ಸ್ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ತೋರಿಸ್ತಾ ಆ ಥರ ಕೊಟ್ಕೊಂಡು ಹೋಗಿ. ನಿಜವಾಗ್ಲೂ ನಿಮ್ಮ ಚಾನಲ್ ಇವತ್ತಲ್ಲ ನಾಳೆ, ನಾನು ಹೇಳ್ತಿರೋದು ಇವತ್ತು ಅಪ್ಲೋಡ್ ಮಾಡ್ತಿದ್ರೆ ಇವತ್ತೇ ನಿಮ್ಮ ಚಾನಲ್ ವ್ಯೂಸ್ ಬಂದುಬಿಡುತ್ತೆ, ಇವತ್ತೇ ನಿಮಗೆ ಹಿಂಗೆ ಆಗಿಬಿಡುತ್ತೆ. ನೀವು ನನಗೆ ಮತ್ತೆ ಕಮೆಂಟ್ಸ್ ಕೂಡ ಮಾಡ್ಬೋದು. ಯಾರು ಇದುವರೆಗೂ ನಿಜವಾಗ್ಲೂ ನನಗೆ ನಿಮ್ಮ ಎಲ್ಲರದ್ದು ಸಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತ ನಾನು ಪ್ರತಿಯೊಂದು ವಿಡಿಯೋನು ಟ್ರಸ್ಟ್ ಮಾಡ್ತೀರಾ, ಮೀನ್ಸ್ ಟ್ರಸ್ಟಿಂದ ನೋಡ್ತೀರಾ, ನಂಬಿಕೆ ಇಟ್ಟು ನೋಡ್ತೀರಾ. ಅದ್ರ ತಕ್ಕನಾಗೆ ಕೆಲವೊಬ್ರಿಗೆ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಕೂಡ ಆಗಿದೆ. ಎಷ್ಟೋ ಜನ ನಂಗೆ ರಿಟರ್ನ್ ಥ್ಯಾಂಕ್ಸ್ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಚಾನಲ್ ರನ್ ಆಗ್ತಿದೆ. ಎಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮಾಡ್ತಿರೋರಿಗಾಗಿರ್ಬೋದು, ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ಗ್ರೋ ಆಗಲಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಸೊ ಇದುವರೆಗೂ ಯಾರು ನನಗೆ ನೆಗೆಟಿವ್ ಕಮೆಂಟ್ಸ್ ಮಾಡಿಲ್ಲ. ಒಂದು 2-3 ಜನ ಮಾಡೋರು ನಿಮ್ಮ ಚಾನಲಲ್ಲೇ ವ್ಯೂಸ್ ಇಲ್ಲ ಅದು ಇದು ಅಂತ. ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನಗೆ ಬರೋ 500 ಆಗಿರ್ಬೋದು, 1000 ವ್ಯೂಸ್ ಆಗಿರ್ಬೋದು, ನನಗೆ ಅದೇ ತುಂಬ
ತುಂಬ ತುಂಬ ದೊಡ್ಡದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅಷ್ಟು ಜನಕ್ಕೆ ರೀಚ್ ಆಗಿ ನನಗೆ ಇದು ಚಾನಲ್ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂದರೆ ನನಗೆ ತುಂಬ ಜನ ಪರ್ಸ್ನಲಾಗಿ ಕೇಳೋರು ಚಾನಲ್ ಹೇಗೆ ಗ್ರೋ ಮಾಡೋದು ಇದ್ರ ಬಗ್ಗೆ ಎಲ್ಲ. ಸೊ ನಾನು ಅವ್ರಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ಪರ್ಸ್ನಲಾಗಿ ಹೋಗಿ ಹೇಳ್ಕೊಡೋಕ್ಕಾಗ್ತಿರಲಿಲ್ಲ. ಪ್ರತಿ ಸಲ ಒಬ್ಬೊಬ್ಬರಿಗೆ ಹೇಳ್ಕೊಡೋಕ್ಕಾಗೋದಿಲ್ಲ ಅನ್ನೋ ಒಂದು ರೀಸನಿಂದ ಈ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಷ್ಟು ಜನಕ್ಕೆ ಯೂಸ್ ಆಗಲಿ ಅನ್ನೋದಷ್ಟೇ ಈ ಚಾನಲ್ನ ಇಂಟೆನ್ಷನ್. ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟಿಂದ ಗ್ರೋ ಆಗಬೇಕು ಅನ್ನೋದು ಕೂಡ ಒಂದು ಇಂಟೆನ್ಷನ್ ಕೂಡ ಇದೆ. ಸೊ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಚಾನಲ್ ಕೂಡ ಒಂದು ದಿವಸ ಗ್ರೋ ಆಗುತ್ತೆ. ಎಲ್ಲರೂ ಹೋಪ್ನ ಯಾವಾಗಲೂ ಬಿಡಬೇಡಿ. 2024ನಲ್ಲಿ ಹೇಗೆ ಒಂದು ಯೂಟ್ಯೂಬ್ನ ಚಾನಲ್ನ ಸ್ಟಾರ್ಟ್ ಮಾಡೋದೆಲ್ಲ ಹೇಳಿದ್ದೀನಿ. ಹೊಸದಾಗಿ ಯಾರು ಚಾನಲ್ ಸ್ಟಾರ್ಟ್ ಮಾಡೋದಿದ್ರೆ ನೋಡಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ 2024ಅಲ್ಲಿ ನೀವು ಕೂಡ ಅಂದ್ಕೊಳ್ಳಿ ಹೇಗೆ ನಾವು ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾವ ಥರ ಮಾಡ್ಬೋದು, ಇರೋ ಚಾನಲ್ನ ಹೇಗೆ ನಾವು ಗ್ರೋ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಹೊಸ ಐಡಿಯಾಸ್ ಬೇಕಂದರೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಕೂಡ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.